ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಮನೆ ಹತ್ತಿರ ನಿಯರ್ ಬೈ ಶಿವಾಜಿನಗರ್ ಯಾವ ಥರ ಇದೆ ಅಂತ ನೋಡಿ. ತುಂಬಾ ಟ್ರಾಫಿಕ್, ಕೆಲಸ ಮುಗಿಸಿ ಹೋಗ್ತಕ್ಕಂತಹ ಎಲ್ಲರಿಗೂ ಕಷ್ಟ. ತುಂಬಾ ಟ್ರಾಫಿಕ್ ಜಾಸ್ತಿ ಆಗೋಯ್ತೀಗಲ್ಲ, ಏನು ಹೇಳೋದು ಅಂತ ಗೊತ್ತಿಲ್ಲ. ಜಾಸ್ತಿ ಅಂದರೆ ಜಾಸ್ತಿ ಮುಸ್ಲಿಮ್ಸವರೇ ಜಾಸ್ತಿ ಇರೋ ರೀತಿ ನನಗೊಂದು ಫೀಲ್ ಜಾಸ್ತಿ ಶಿವಾಜಿನಗರಕ್ಕೆ ಬಂದುಬಿಟ್ರೆ. ಬಟ್ ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಇರಲ್ಲ ಫ್ರೆಂಡ್ಸ್. ಪ್ರತಿಯೊಂದು ಸಿಗುತ್ತೆ ಶಿವಾಜಿನಗರಲ್ಲಿ. ಅಮ್ಮ ಅಪ್ಪನ ಬಿಟ್ಟು ಬೇರೆ ಎಲ್ಲ ಸಿಗುತ್ತೆ, ಅಷ್ಟು ಫೇಮಸ್ ನಮ್ಮ ಶಿವಾಜಿನಗರ. ಪ್ರತಿಯೊಂದು ಎಲ್ಲ ಐಟಮ್ಸಿಂದ ಹಿಡಿದು ಇಂಥದ್ದಿಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಚೀಪ್ ಆ್ಯಂಡ್ ಬೆಸ್ಟಾಗಿ ಎಲ್ಲನೂ ಸಿಗುತ್ತೆ. ರಾತ್ರಿಯ ವೇಳೆಯಲ್ಲಿ ನಮ್ಮ ಬ್ಯಾಂಗ್ಳೂರು ನೋಡೋದೇ ಒಂಥರ ಏನು ಹೇಳೋದು ಅಂದರೆ, ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ, ಮತ್ತು ಅಷ್ಟೇ ಎಕ್ಸೈಟ್ಮೆಂಟಾಗೂ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ನನಗಿಷ್ಟ. ನನಗೆ ಮಾರ್ನಿಂಗ್ಗಿಂತ ಅಥವಾ ಮಧ್ಯಾಹ್ನಕ್ಕಿಂತ ನೈಟ್ ಹೊತ್ತು ಬ್ಯಾಂಗ್ಳೂರು ಸಿಟಿ ನೋಡೋದು ಅಂದರೆ ತುಂಬಾ ಇಷ್ಟ. ಒಂಥರ ಕಲರ್ಫುಲ್ಲಾಗಿ ಲೈಟ್ ಹಾಕಿ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ. ಬಟ್ ರಶ್ ಜಾಸ್ತಿ ಇರುತ್ತೆ, ಅಷ್ಟು ಟ್ರಾಫಿಕ್ಕು. ಇಲ್ಲಿ ನೋಡಿ, ಎಲ್ಲನೂ ಈ ಹಲ್ವಾ ಟೈಪಲ್ಲಿ ಮಾಡಿಟ್ಬಿಟ್ಟಿದ್ದಾರೆ, ಜಾಮೂನಿಂದ. ಇದೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿರುತ್ತೆ. ಬಟ್ ಜಾಸ್ತಿ ನಾನು ರೋಡ್ ಸೈಡ್ ತಿನ್ನೋದಿಲ್ಲ, ಆದರೂ ಟೇಸ್ಟಾಗಿರುತ್ತೆ. ಜಾಸ್ತಿ ತಿನ್ನೋದಿಲ್ಲ, ಯಾವಾಗಾದ್ರೂ ಒಂದು ಸರಿ ರೇರ್ ಅಷ್ಟೇ. ಬಟ್ ಚೆನ್ನಾಗೇ ಇರುತ್ತೆ. ಅಂಗಡಿಗಳಿಗಿಂತ ರೋಡ್ ಸೈಡಲ್ಲಿ ಇರ್ತಕ್ಕಂತಹ ಅಡುಗೆಗಳೇ ಆಗಲಿ, ಒಂದು ಕುಕ್ ಮಾಡಿರ್ತಕ್ಕಂಥ ಹೋಟೆಲ್ಸೇ ಆಗಲಿ, ಏನೇ ಆಗಲಿ, ನಿಜವಾಗ್ಲೂ ಹೇಳಬೇಕು ಅಂದರೆ ಟೇಸ್ಟಾಗಿರುತ್ತೆ, ಚೀಪ್ ಆ್ಯಂಡ್ ಬೆಸ್ಟಾಗಿರುತ್ತೆ. ಬಟ್ ನೋಡಿ, ಟ್ರಾಫಿಕ್ ನೋಡಿ, ನಮ್ಮ ಬ್ಯಾಂಗ್ಳೂರು ಸಿಟಿಯ ಟ್ರಾಫಿಕ್ ಯಾವ ಥರ ಇದೆ ಅಂತ ನೋಡಿ. ನೀವು ಆಲ್ಮೋಸ್ಟ್ ನನ್ನ ವ್ಯೂವರ್ಸ್ ಎಲ್ಲ ನೋಡಿರ್ತೀರ, ಶಿವಾಜಿನಗರ್ಗೆಲ್ಲ ಬಂದಿರ್ತೀರ ನೀವು. ಬಟ್ ಸಖತ್ ಟ್ರಾಫಿಕ್ಕು. ಮನೆಗೆ ಹೋಗಿ ರೀಚ್ ಆಗೋದ್ರೊಳಗಡೆ ನಾವು ಒಂದು ಗತಿ ಆಗೋಗ್ತೀವಿ, ಅಷ್ಟು ಟಯರ್ಡ್ ಆಗಿಬಿಡುತ್ತೆ. ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಫ್ರೀ ಇರುತ್ತೆ, ಒಂದು 11:30 12 ಗಂಟೆಯಿಂದ ಸ್ವಲ್ಪ 1:30 2 ಗಂಟೆವರೆಗೂ ಅಷ್ಟೇ ಫ್ರೀ. ನೆಕ್ಸ್ಟ್ ಮಾರ್ನಿಂಗ್ ಇದು ಬಂದು ಗಿಡ ನೋಡಿ, ಎಷ್ಟು ಚೆನ್ನಾಗಿ ಗಣೇಶಗೆ ಅಷ್ಟು ಚೆನ್ನಾಗಿ ಆವರಿಸ್ಕೊಂಡಿದೆ. ಮನಿ ಪ್ಲ್ಯಾಂಟ್ ಒಂಥರ ಸೂಪರಾಗಿ ನೀಟಾಗಿ, ನನಗಿಷ್ಟ. ನೀಟಾಗಿ ಗಿಡಗಳು ಮನೆ ಮುಂದೆ ಇರೋದು ಅದೆಲ್ಲ ಒಂಥರ ಅಂದ ಚಂದ ಅಲ್ವಾ. ಎಷ್ಟು ನೀಟಾಗಿ ಗಿಡಗಳು ಬೆಳೆಸಬೇಕು, ಪೀಸ್ಫುಲ್ಲಾಗಿರುತ್ತೆ. ಅದು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಮನೆಗಳ ಹತ್ರ ಜಾಗನೇ ಇರೋದಿಲ್ಲ ಗಿಡಗಳು ಬೆಳೆಸೋದಕ್ಕಂತೂ. ಅಷ್ಟು ಚೆನ್ನಾಗಿ ಪೀಸ್ಫುಲ್ಲಾಗಿ ಬೆಳೆಸ್ಬೇಕು ಅಂತ ಆಸೆ ನನಗೆ. ಗಾರ್ಡನ್ ಥರ ಇಷ್ಟ. ನೆಕ್ಸ್ಟ್ ನಮ್ಮ ಸ್ವಂತ ಮನೆಯಲ್ಲಿ ಗಾರ್ಡನ್ ಥರ ಮಾಡಬೇಕು ಅಂತ ಆಸೆ. ನಮ್ಮ ಸುಝುದು ನನ್ನ ನೋಡಿಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದೆ. ಅದತ್ರ ಮಾತಾಡಿಲ್ಲ ಅದನ್ನು ನೋಡಿಲ್ಲ ಅಂತೇಳ್ಬಿಟ್ಟು ಅದು ಫುಲ್ಲು ಕೋಪದಲ್ಲಿದೆ ಫ್ರೆಂಡ್ಸ್. ಮನುಷ್ಯರಿಗಿಂತ ನಾಯಿಗಳೇ ಎಷ್ಟೋ ಉತ್ತಮ ಅಂತ ಹೇಳ್ತೀನಿ. ಮನುಷ್ಯರಿಗೆ ಏನು ಹೇಳೋದು, ಒಂದು ನಿಯತ್ತಂತ ಇರೋದೇ ಇಲ್ಲ. ಆದರೆ ನಾಯಿಗಳ ಪ್ರೀತಿನೇ ಒಂಥರ ಅಪಾರ ಅಲ್ವಾ. ಅಷ್ಟು ಒಂಥರ ನೋಡಿ, ಆ ನಾಯಿ ಯಾವ ಥರ ಈ ನಾಯಿ ರೇಗಿಸ್ತಾ ಇದೆ ನೋಡಿ ನಮ್ಮ ಸುಝು. ಸೊ ಅದಕ್ಕೆ ಅದು ಭಯ ಪಡ್ತಾಯಿದೆ. ಯಾವ ಥರ ಮಾಡುತ್ತೆ ಅಂದರೆ, ಅಷ್ಟೊಂದು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಮೇಲಿರೋ ಕೋಪಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಆ ನಾಯಿ ಮೇಲೆ ತೋರಿಸ್ತಾ ಇದೆ ನಮ್ಮ ಸುಝು. ನೋಡಿ ಏನೇನು ಮಾಡ್ತಾಯಿದೆ ಅದನ್ನು, ಅಯ್ಯೋ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೋಡಿ, ನಮ್ಮ ಮನೆ ಹತ್ರನೇ ಪ್ರತಿಯೊಂದು ತರಕಾರಿ ಆಗಲಿ ಪ್ರತಿಯೊಂದು ಸಿಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಟೊಮೊಟೊ ಬಂದು ಚೆನ್ನಾಗಿದೆ, ನಾಟಿ ಸ್ಟೈಲಲ್ಲೂ ಇದೆ, ಫಾರ್ಮ್ ಸ್ಟೈಲಲ್ಲೂ ಇದೆ. ಯಾವ ಥರ ಬೇಕಾದರೂ ನಾವು ಖರೀದಿ ಮಾಡ್ಬೋದು. ಬಟ್ ಟೊಮೊಟೊ ಇದು ಎಷ್ಟೊಂದು ಉಪಯೋಗ ಇದೆ ಗೊತ್ತಾ. ಸ್ಕಿನ್ಗೆ ಒಳ್ಳೆಯದು, ವೆಯ್ಟ್ ಲಾಸ್ ಆಗುತ್ತೆ ಟೊಮೊಟೊಯಿಂದ. ಟೊಮೊಟೊ ಬಂದು ನಾವು ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ರುಬ್ಬಿ ಆ ಜ್ಯೂಸ್ ಥರ ಹಿಂಡಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಬಂದು ಗ್ಲೋ ಆಗುತ್ತೆ, ವೆಯ್ಟ್ ಲಾಸು ಆಗ್ತೀವಿ. ಮತ್ತು ಇದರಿಂದ ಈ ಹಸೆಗೊಜ್ಜು ಮಾಡಿಕೊಂಡು ಮುದ್ದೆ ತಿನ್ನೋದ್ರಿಂದ ಕೂಡ ವೆಯ್ಟ್ ಲಾಸ್ ಆಗ್ತಾರೆ. ಟೊಮೊಟೊಯಿಂದ ತುಂಬಾ ಒಳ್ಳೆ ಉಪಯೋಗಗಳು ಇದರಲ್ಲಿ ಅಡಗಿದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಟೊಮೊಟೊ ಅಷ್ಟೊಂದು ಬೆನಿಫಿಟ್. ನೀವು ಟೊಮೊಟೊ ಬಂದು ಚೆನ್ನಾಗಿ ಒಂದು 2 kg ಟೊಮೊಟೊ ಬಂದು ನೀವು ಚೆನ್ನಾಗಿ ಈ ಗೊಜ್ಜು ಟೈಪಲ್ಲಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಅನ್ನದಲ್ಲಿ ಹಾಕ್ಕೊಂಡು ತಿನ್ನಿ, ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ನನ್ನ ಬ್ರೇಕ್ಫಾಸ್ಟ್ ಇಷ್ಟೇ, 2 ಗೋವಾ ತಗೊಂಡು ಚೆನ್ನಾಗಿ ಕಟ್ ಮಾಡಿಕೊಂಡು ತಿಂದ್ಬಿಟ್ಟು 1 ಗ್ಲಾಸ್ ಜೀರಿಗೆ ನೀರು ಕುಡಿದ್ಬಿಟ್ರೆ 1 ಗಂಟೆವರೆಗೂ
ನಾನೇನು ತಿನ್ನೋದಿಲ್ಲ. ನನಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಇರೋಕ್ಕಾಗೋದಿಲ್ಲ, ಅದಕ್ಕೋಗಿ ನಾನು ಹಣ್ಣನ್ನು ತಗೊಳ್ತೀನಿ. ಬಟ್ ಗೋವಾ ಇಸ್ ಬೆಸ್ಟ್. ನೆಕ್ಸ್ಟ್ ನೋಡಿ, ನಮ್ಮ ಫಿಶ್ ಟ್ಯಾಂಕಲ್ಲಿ ಈ ಫಿಶ್ಗಳಲ್ಲಿ ಒಂದು ದೊಡ್ಡ ಜಗಳ ಫ್ರೆಂಡ್ಸ್. ಯುದ್ಧಗಳೇ ನಡೆಯುತ್ತೆ. ಮನುಷ್ಯರಿಗೆ ಮಾತ್ರ ಅಲ್ಲ, ಫಿಶ್ಗಳಲ್ಲೂ ಯುದ್ಧ ನಡೆಯುತ್ತೆ. ಆ 2 ಫಿಶ್ನ ನಾವು ಸಪ್ರೇಟಾಗಿ ಎತ್ತಿಕ್ಬಿಟ್ಟಿದ್ದೀನಿ. ಅದು ಯಾವ ಫಿಶ್ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಏನು ಫೈಟ್ ಮಾಡುತ್ತೆ ಅಂದರೆ, ಮನುಷ್ಯರದ ಫೈಟ್ಗಳು ಮಾಡ್ತಾರೆ ಅಂದ್ಕೊಂಡ್ರೆ ಇದರಲ್ಲಿ ಫಿಶ್ಗಳು ಕೂಡ ಫೈಟ್ ಮಾಡುತ್ತೆ. ಇವುಗಳಿಗೆ ಇವು ಮಾತ್ರ ಇರಬೇಕು, ಆ ಥರ ನೋಡಿ. ಎರಡು ಎತ್ತಿಕ್ಬಿಟ್ಟಿದ್ದೀನಿ. ಬಟ್ ಆ ಕೇಡಿ ಇದು ತುಂಬ ಜಾಸ್ತಿ ಕೇಡಿ ಫಿಶಸ್ ನೋಡಿ. ಇವೆರಡು ಕೇಡಿ ಫಿಶಸ್ಸು ಎಲ್ಲ ಫಿಶ್ಗಳನ್ನು ಕಚ್ಚಾಕ್ಬಿಡುತ್ತೆ. ಅದಕ್ಕೆ ಈ 2 ಕೇಡಿ ಫಿಶಸ್ನ ಸಪ್ರೇಟಾಗಿ ಎತ್ತಿಕ್ಬಿಟ್ಟಿದ್ದೀನಿ. ತುಂಬಾ ಟಾರ್ಚರ್ ಮಾಡುತ್ತೆ ಪಾಪ, ಎಲ್ಲದನ್ನು ಕಚ್ಚಿ ರೌಡಿ ಥರ ಮಾಡುತ್ತೆ ಫ್ರೆಂಡ್ಸ್ ಈ ಫಿಶ್ಗಳು. ನೆಕ್ಸ್ಟು ಈ ಥರ ವಿಕ್ಸ್ ಇನೋಲೇರ್ ಬಂದು ನೀವು ನಿಮ್ಮ ಬೀಗಗಳ ಇದರಲ್ಲಿ ಹಾಕ್ಕೊಂಬಿಡಿ. ನಿಮಗೆ ಆವಾಗವಾಗ ಕೋಲ್ಡ್ ಆದಾಗ ತಲೆ ಬರ ಅಂತ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.